ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಜಯ್ ಸ್ಟೋರಿ ಚಾನಲ್. ಇವತ್ತ ಜಿಟಿ ವರ್ಸಸ್ ಆರ್ ಅದ. ಈ ಒಂದು ಮ್ಯಾಚ್ ಪ್ರಿಡಿಕ್ಷನ್ ಮಾಡಕ್ಕಿನ ಮೊದಲು ನಿನ್ನೆ ಕೆಕೆಆರ್ ವರ್ಸಸ್ ಡಿಸಿ ಈ ಒಂದು ಪ್ರಿಡಿಕ್ಷನ್ ಬಗ್ಗೆ ಮಾತಾಡಮ್ರಿ. ನಿನ್ನೆ ಡಿಸಿ ಟೀಮ್ ನಾಗ ಕೆಎಲ್ ರಾಹುಲ್, ಸಮೀರ್ ರಜಿ ಟಪ್ಸ್ ಆಡ್ತಾರ ಅಂತ ಹೇಳಿದ್ದೆ, ಆದ್ರೆ ಆಡ್ಲಿಲ್ಲ. ಕೆಎಲ್ ರಾಹುಲ್ ಒಬ್ಬರನ್ನ ಬಿಟ್ಟು ಯಾರು ಆಡ್ಲಿಲ್ಲ. ಇನ್ನು ನಿನ್ನೆ ಪದ್ಮ ನಿಶಾಂಕ್ ಅವರು ಫಸ್ಟ್ ಬ್ಯಾಟಿಂಗ್ ಬಾರಿ ಆಡಿದ್ರು. ಅವ್ರು ಆಡಿದ್ರಂತಂದ ಪವರ್ ಪ್ಲೇ ಸ್ಕೋರ್ ಅದು. ನಿನ್ನೆ ಡಿಸಿ ಟೀಮ್ ನಾಗ ಯಾರ್ಯಾರು ಆಡ್ಲಿಲ್ಲ. ಪದ್ಮ ನಿಶಾಂಕ್, ಅಶುತೋಷ್ ಶರ್ಮನ್ ಬಿಟ್ರೆ ಯಾರು ಆಡ್ಲಿಲ್ಲ. ಅಶುತೋಷ್ ಶರ್ಮಾ ಲಾಸ್ಟ್ ಬಂದು ಫಿನಿಶಿಂಗ್ ಟಚ್ ಬಾರಿ ಕೊಟ್ಟರು. ಇನ್ನು ಬಾಲಿಂಗ್ ನಾಗ ಮಿಚೆಲ್ ಸ್ಟಾರ್ಕ್, ಕುಲ್ದೀಪ್ ಯಾದವ್ ವಿಕೆಟ್ ತೊಂತಾರ ಅಂತ ಹೇಳಿದ್ದೆ. ಅದ್ರಾಗ ವಿಕೆಟ್ ತೊಗೊಂಡ್ರು. ಮಿಚೆಲ್ ಸ್ಟಾರ್ಕ್ ಒಂದು ವಿಕೆಟ್ ತೊಗೊಂಡ್ರು, ಕುಲ್ದೀಪ್ ಯಾದವ್ ವಿಕೆಟ್ ತೋಲಿಲ್ಲ. ಇನ್ನು ಈ ಕಡೆ ಕೆಕೆಆರ್ ಟೀಮ್ ನಾಗ ಅಜಿಂಕ್ಯ ರಹಾನೆ, ರಘುವಂಶಿ ಫಿನ್ನಲ್ ಆಡ್ತಾರ ಅಂತ ಹೇಳಿದ್ದೆ. ಅದ್ರ ಫಿನ್ನಲ್ ಅವ್ರು ಸೆಂಚುರಿ ಹೊಡೆದ್ರು. ಫಸ್ಟ್ 2 ವಿಕೆಟ್ ಹೋಗೋಣ, ಏನ್ ಕಮ್ ಬ್ಯಾಕ್ ಮಾಡತಾರ, ಒಂದ್ ಡಿಫೆಂಡ್ ಮಾಡ್ಕೋ ಚಾನ್ಸಸ್ ಅಂತ ಮಾಡಿದ್ದೆ. ಆದ್ರೆ ಆಲಿಲ್ಲ. ಕೆಕೆಆರ್ ಆರಾಮ್ ಚೇಂಜ್ ಮಾಡಿದ್ರು. 14 ಓವರಿಗೆ ಚೇಂಜ್ ಮಾಡಿದ್ರು. 6 ಓವರ್ ಉಳಿಸಿ ಹೊಡೆದ್ರು. ಇನ್ನು ಬಾಲಿಂಗ್ ನಾಗ ಕಾರ್ತಿಕ್ ತೆಗಿ, ವರುಣ್ ಚಕ್ರವರ್ತಿ ವಿಕೆಟ್ ತೊಂತಾರ ಅಂತ ಹೇಳಿದ್ದೆ. ಕಾರ್ತಿಕ್ ತೆಗಿ 2 ವಿಕೆಟ್ ತಗೊಂಡ್ರು. ವರುಣ್ ಚಕ್ರವರ್ತಿ ವಿಕೆಟ್ ತೋಲಿಲ್ಲ. 3 ಓವರ್ ಬಾಲಿಂಗ್ ಬಾರಿ ಹಾಕಿದ್ರು. ಲಾಸ್ಟ್ ನ ರನ್ ಕೊಟ್ರು. ನಿನ್ನೆ ಮ್ಯಾಚ್ ಡಿಸಿ ಅಂತ ಹೇಳಿದೆ. ಡಿಸಿ ಅವ್ರು ನಿನ್ನೆ ಗೆಲ್ಲೋ ಚಾನ್ಸ್ ಇತ್ತು. ಬ್ಯಾಟಿಂಗ್ ಆಡಿದ್ರು ಒಂದು ಗುಡ್ ಸ್ಕೋರ್ ಮಾಡಬಹುದಾಗಿತ್ತು, ಸ್ಕೋರ್ ಮಾಡ್ಲಿಲ್ಲ. 143 ಆಟ ಹೊಡೆದ್ರು. ಅದನ್ನ ಕೆಕೆಆರ್ ದವರು ಚೇಂಜ್ ಮಾಡಕ್ ಬಂದ್ರು. ಪವರ್ ಪ್ಲೇದಾಗ 2 ವಿಕೆಟ್ ಹೋಗೋಣ, ಕಂಟಿನ್ಯೂ ಏನ್ ಕಮ್ ಬ್ಯಾಕ್ ಮಾಡ್ತಾರೆ, ಡಿಫೆಂಡ್ ಮಾಡ್ಕೋಬಹುದು ಅಂತ ನಾ ಮಾಡಿದ್ವಿ. ಆದ್ರ ಹಂಗ ಆಲಿಲ್ಲ. ಕೆಕೆಆರ್ ದವರು 14 ಓವರಿಗೆ ಚೇಂಜ್ ಮಾಡಿಬಿಟ್ರು. ಫಿನ್ನಲ್ ನಂತರ ನಿನ್ನೆ ಪೂರ ರಚ್ಚಿಗೆದ್ದು ಬಿಟ್ಟಿದ್ರು, ಸೆಂಚುರಿ ಮಾಡ್ಕೊಂಡ್ರು. ನಿನ್ನೆ ಪ್ರಿಡಿಕ್ಷನ್ ಫೇಲ್ ಆಗ್ಯದ ಅಂತ ಹೇಳ್ಬೋದು. ಯಾಕಂದ್ರೆ ಮ್ಯಾಚ್ ವಿನ್ನರ್ ಡೆಲ್ಲಿ ಅಂತ ಹೇಳಿದ್ದೆ, ಕೆಕೆಆರ್ ಆಗ್ಯದ. ಇನ್ನು ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ ಮಾಡಮ್ರಿ. ಅದಕ್ಕಿಂತ ಮೊದಲು ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಿಟಿ ವರ್ಸಸ್ ಆರ್ ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತದ ಅಂತಂದ್ರ ಜೈಪುರದಾಗ ನಡೆಯಕ್ ಕುಂತದ. ಆರ್ ಹೋಮ್ ಗ್ರೌಂಡ್. ಜಿಟಿ ಅವರು ಕಂಟಿನ್ಯೂ 3 ಮ್ಯಾಚ್ ಗೆದ್ದು ಬರಕ್ ಕುಂತಾರ. ರಾಜಸ್ಥಾನದವರು ಕಳೆದ ಮ್ಯಾಚ್ ಸೋತ್ ಬರಕ್ ಕುಂತಾರ. ಇದು ಜಿಟಿಗೆ ಅಡ್ವಾಂಟೇಜ್ ಆಗ್ತದ. ಕಂಟಿನ್ಯೂ 3 ಮ್ಯಾಚ್ ಗೆದ್ದು ಬರಕ್ ಕುಂತಾರ. ಇನ್ನು ಲಾಸ್ಟ್ ಮುಖಾಮುಖಿ ಆದಾಗ ಆರ್ ಗೆದ್ದಿರ್ತದ, ಜಿಟಿ ಸೋತಿರ್ತಾರ. ಅದ್ರ ರಿವೆಂಜ್ ತೊಂತಾರಲ್ಲ ಅಂತ ನಾವು ನೋಡ್ಬೇಕು ಜಿಟಿ ಟೀಮ್. ಇನ್ನು ಹೆಡ್ ಟು ಹೆಡ್ ನೋಡಕ್ ಬಂದ್ರ 9 ಸಲ ಮುಖಾಮುಖಿ ಐಪಿಎಲ್ ನಾಗ. ಅದ್ರಾಗ 6 ಸಲ ಜಿಟಿ ಗೆದ್ದದ, 3 ಸಲ ಮಾತ್ರ ರಾಜಸ್ಥಾನ ಗೆದ್ದದ. ಅದನ್ನ ರಾಜಸ್ಥಾನ ಕಳೆದ 2 ಮ್ಯಾಚ್ ಕಂಟಿನ್ಯೂ ಗೆದ್ದು ಬರಕ್ ಕುಂತಾರ ಜಿಟಿ ಅವ್ರ ಮ್ಯಾಗ. ಲಾಸ್ಟ್ ಮ್ಯಾಚ್ ಒಂದು ಸೀಸನ್ ಲಾಸ್ಟ್ ಮ್ಯಾಚ್ ಒಂದು ರಾಜಸ್ಥಾನ ಗೆದ್ದು ಬರಕ್ ಕುಂತಾರ ಜಿಟಿ ಮ್ಯಾಗ. ಇದು ರಾಜಸ್ಥಾನಿಗೆ ಅಡ್ವಾಂಟೇಜ್ ಆಗ್ತದ. ಇನ್ನು ಈ ಒಂದು ಮ್ಯಾಚ್ ನಾಗ ಯಾವ ಪ್ಲೇಯರ್ ಆಡ್ತಾರ ಅಂತ ನೋಡಮ್ರಿ. ಇನ್ನು ಫಸ್ಟ್ ಜಿಟಿ ಟೀಮ್ ಬಗ್ಗೆ ನೋಡಮ್ರಿ. ಜಿಟಿ ಟೀಮ್ ನಾಗ ಇವತ್ತ ಶುಭ್ಮನ್ ಗಿಲ್ ಆಡೋ ಚಾನ್ಸಸ್ ಇವತ್ತಿನ ಮ್ಯಾಚ್. ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜೋಸ್ ಬಟ್ಲರ್ ಇವ್ರು 3 ಟಾಪ್ ಸ್ಕೋರರ್ ಆಗ್ತಾರೆ. ಇವ್ರು 3ದಾಗ ಜಿಟಿ ಬ್ಯಾಟಿಂಗ್ ಲೈನ್ ಅಪ್ ಡಿಫೆಂಡ್ ಆಗದ ಇವ್ರು 3 ಮ್ಯಾಗ. ಆದ್ರೆ 3 ಸ್ಕೋರ್ ಮಾಡೋ ಚಾನ್ಸಸ್ ಇವತ್ತಿನ ಮ್ಯಾಚ್ 3ದಾಗ ಒಬ್ರು. ಇನ್ನು ಬಾಲಿಂಗ್ ನಾಗ ಕಗಿಸೋ ರಬಾಡ, ರಶೀದ್ ಖಾನ್ ವಿಕೆಟ್ ತೆಗೆಯೋ ಚಾನ್ಸ್ ಇವತ್ತಿನ ಮ್ಯಾಚ್. ಕಗಿಸೋ ರಬಾಡ, ರಶೀದ್ ಖಾನ್. ಇನ್ನು ರಾಜಸ್ಥಾನ್ ಟೀಮ್ ನಾಗ ಇವತ್ತ ಧ್ರುವ್ ಜುರೇಲ್, ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಇವ್ರು 3 ಟಾಪ್ ಸ್ಕೋರರ್ ಆಗ್ತಾರ ಇವತ್ತಿನ ಮ್ಯಾಚ್. ಇನ್ನು ಬಾಲಿಂಗ್ ಕಡೆ ಬರೋದಾದ್ರೆ ಇವತ್ತಿನ ಮ್ಯಾಚ್ ರವಿ ಬಿಷ್ಣು ಅವರು ವಿಕೆಟ್ ತೊಂತಾರೆ. ಇವತ್ತಿನ ಮ್ಯಾಚ್ ರವಿ ಬಿಷ್ಣೋಯಿ, ಜೋಪ್ರಾ ಆರ್ಚರ್, ನ್ಯಾಂಡ್ರಬರ್ಗರ್ ಇವ್ರು ವಿಕೆಟ್ ತೆಗೆಯೋ ಚಾನ್ಸ್ ಇವತ್ತಿನ ಮ್ಯಾಚ್. ರವಿ ಬಿಷ್ಣೋಯಿ, ಜೋಪ್ರಾ ಆರ್ಚರ್, ನ್ಯಾಂಡ್ರಬರ್ಗರ್ ಇವ್ರು 3ದಾಗ ಒಬ್ಬರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ. ಇನ್ನು ಈ ಒಂದು ಮ್ಯಾಚ್ ಯಾವ ಟೀಮ್ ಗೆಲ್ತ ಅಂತ ನೋಡಂಬ್ರಿ. ಜಿಟಿ ಅವರು ಕಂಟಿನ್ಯೂ 3 ಮ್ಯಾಚ್ ಗೆದ್ದು ಬರಕ್ ಕುಂತಾರ. ರಾಜಸ್ಥಾನದವರು ಲಾಸ್ಟ್ ಮ್ಯಾಚ್ ಸೋತ್ ಬರಕ್ ಕುಂತಾರ. ಇದು 2 ಟೀಮಿಗೆ ಇಂಪಾರ್ಟೆಂಟ್. ಗೆದ್ದ ತಂಡ 3ನೇ ಸ್ಥಾನಕ್ಕೆ ಹೋಗ್ತದ. ಆದ್ರಿಂದ ಈ ಒಂದು ಮ್ಯಾಚ್ ಬಹಳ ಇಂಪಾರ್ಟೆಂಟ್ ಆಗ್ತದ. ಇನ್ನು ಈ ಒಂದು ಮ್ಯಾಚ್ ವಿನ್ನರ್ ಯಾರಂತಂದ್ರ, ಈ ಒಂದು ಮ್ಯಾಚ್ ವಿನ್ನರ್ ರಾಜಸ್ಥಾನ ಆಗ್ತದ. ರಾಜಸ್ಥಾನ ಗೆಲ್ಲೋ ಚಾನ್ಸಸ್ ಬಹಳ ಇವತ್ತಿನ ಮ್ಯಾಚ್. ಜಿಟಿ ಅವರು ಕಂಟಿನ್ಯೂ 3 ಮ್ಯಾಚ್ ಆಯ್ತು ಗೆದ್ದು ಬರಕ್ ಕುಂತಾರ. ಈ ಕಡೆ ರಾಜಸ್ಥಾನದವರು ಲಾಸ್ಟ್ ಮ್ಯಾಚ್ ಸೋತ್ ಬರಕ್ ಕುಂತಾರ. ಅವ್ರ ಕಮ್ ಬ್ಯಾಕ್ ಮಾಡೋ ಚಾನ್ಸಸ್ ಅವ. ಬ್ಯಾಟಿಂಗ್ ಲೈನ್ ಅಪ್ ಬಾರಿ ಅದವ್ರದ್ದು. ಆದ್ರಿಂದ ಇವತ್ತಿನ ಮ್ಯಾಚ್ ವಿನ್ನರ್ ರಾಜಸ್ಥಾನ. ನಿಮಗೆ ಅನಿಸ್ತದ ಕೆಳಗಡೆ ಕಾಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.